ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ದುರ್ಗಾ ಸ್ವರೂಪ ಮಾಲೆಯನ್ನು ನೋಡೋಣ. ಶಕ್ತಿ ಅಥವಾ ದೇವಿ ಎಂದು ಕರೆಯಲ್ಪಡುವ ದುರ್ಗಾದೇವಿಯು ಬ್ರಹ್ಮಾಂಡದ ರಕ್ಷಾತ್ಮಕ ತಾಯಿ. ದುರ್ಗೆಯು ಅತ್ಯಂತ ಹೆಚ್ಚು ಪೂಜಿಸಲ್ಪಡುವ ಶಕ್ತಿಯ ಸ್ವರೂಪ. ಜಗತ್ತಿನಲ್ಲಿ ಒಳ್ಳೆಯ ಮತ್ತು ಸಾಮರಸ್ಯ ಎಲ್ಲದರ ರಕ್ಷಕಿ. ಭಕ್ತರ ಮನೋಭೀಷ್ಟಗಳನ್ನು ಅನುಗ್ರಹಿಸುವವಳು. ದೇವಿಯನ್ನು ಪರಾಶಕ್ತಿ, ಜಗನ್ಮಾತಾ, ಜಗದಂಬೆ ಮುಂತಾದ ಹೆಸರುಗಳಿಂದಲೂ ಕರೆಯುತ್ತಾರೆ. ದೇವಿಯ ಮಹಿಮೆಯು ಅಪಾರ ಮತ್ತು ಅನಂತ. ದುರ್ಗೆಯನ್ನು ಕೆಲವೊಮ್ಮೆ ದುರ್ಗತಿನಾಶಿನಿ ಎಂದು ಕರೆಯಲಾಗುತ್ತದೆ. ಆದರೆ ಅಕ್ಷರಶಃ ಸಂಕಟಗಳನ್ನು ನಿವಾರಿಸುವವಳು, ವಿಶ್ವದ ಸೃಷ್ಟಿ, ಸ್ಥಿತಿ ಹಾಗೂ ಲಯಗಳಿಗೆ ಕಾರಣಳು ಎಂದು ಅವಳನ್ನು ಸ್ತುತಿಸುವರು. ಜ್ಞಾನ ಸ್ವರೂಪಿಯಾದ ಅವಳೇ ವಿವೇಚನೆ, ನೆನಪುಗಳ ಹಿಂದಿರುವ ನಿಗೂಢವಾದ ಶಕ್ತಿ. ರೂಪಸಿಯೂ ಹಿತಕರಳೂ ಆದ ಅವಳು ಅದೇ ಕಾಲಕ್ಕೆ ಭಯಂಕರಳೂ ಆಗಬಲ್ಲಳು. ಈ ವಿರುದ್ಧ ಗುಣಗಳ ಸಂಯೋಜನೆ ಅವಳಿಗೆ ಮಾತ್ರವೇ ಸಾಧ್ಯ. ಕಷ್ಟಗಳನ್ನು ಪರಿಹರಿಸುವವಳು, ಕೆಟ್ಟದ್ದನ್ನು ನಶಿಸುವವಳು ಅವಳೇ. ಅವಳ ಸೌಂದರ್ಯ, ಅವಳ ಶೌರ್ಯ ಅನೌಪಮವಾದದ್ದು. ನವರಾತ್ರಿಯು ದೇವಿಗೆ ಮೀಸಲಾದ ಹಬ್ಬವಾಗಿದೆ. ಈ ಹಬ್ಬವು ಶರತ್ಕಾಲದಲ್ಲಿ ಬರುವುದರಿಂದ ಇದನ್ನು ಶರನ್ನವರಾತ್ರಿ ಎಂದು ಕರೆಯುತ್ತಾರೆ. ಆಶ್ವಯುಜ ಶುದ್ಧ ಪಾಡ್ಯಮಿ ಮೊದಲ್ಗೊಂಡು ನವಮಿಯಿಂದ ಕೊನೆಯ ದಿನದವರೆಗೆ ದೇವಿಯನ್ನು ವೈಭವದಿಂದ ಪೂಜಿಸುತ್ತಾರೆ. ಈ 9 ದಿನಗಳು ದೇವಿಯನ್ನು 9 ರೂಪಗಳಿಂದ ಆರಾಧಿಸುವರು. ದುರ್ಗಾದೇವಿಯ 9 ನಾಮರೂಪಗಳೆಂದರೆ ಸ್ಕಂದಮಾತಾ, ಕೂಷ್ಮಾಂಡ, ಶೈಲಪುತ್ರಿ, ಕಾಳರಾತ್ರಿ, ಬ್ರಹ್ಮಚಾರಿಣಿ, ಮಹಾಗೌರಿ, ಕಾತ್ಯಾಯಿನಿ, ಚಂದ್ರಘಂಟ ಮತ್ತು ಸಿದ್ಧಿದಾತ್ರಿ. ದುರ್ಗಾದೇವಿಯ ಸ್ವರೂಪ ಮಾಲೆ. ಖಡ್ಗವು ಜ್ಞಾನದ ತೀಕ್ಷ್ಣತೆಯನ್ನು ಸಂಕೇತಿಸುತ್ತದೆ. ಕೆಂಪು ಬಣ್ಣದ ಬಟ್ಟೆ ಸಮರದ ಸಂಕೇತವಾಗಿದೆ. ಕಮಲ ಬಾಂಧವ್ಯವಿಲ್ಲದೆ ಜಗತ್ತಿನಲ್ಲಿ ಬದುಕಬೇಕು ಎಂದು ಸೂಚಿಸುತ್ತದೆ. ಚಕ್ರ ಇಡೀ ಪ್ರಪಂಚವು ದುರ್ಗೆಯ ಇಚ್ಛೆಗೆ ಅಧೀನವಾಗಿದೆ ಎಂದು ಪ್ರತಿನಿಧಿಸುತ್ತದೆ. ತ್ರಿಶೂಲವು ಮಾನವನ 3 ಗುಣಗಳ ಸಾಂಕೇತಿಕವಾಗಿದೆ. ಶಂಖವು ಪ್ರಣವವನ್ನು ಸಂಕೇತಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ತಪ್ಪದೇ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.